HMT ರೇಗ್ದರಲ್ಲಿ ಬಂದಾಜ್ ಜೊತೆ ಎರಡಕ್ಕಿನ ಕ್ವಾಲಿಟೀಸು ಕಂಡೀಷನ್ ಎಲ್ಲ ಟಾಪ್ ಆಗಿರುತ್ತೆ. ಒರಿಜಿನಲ್ HMTಗಳೇನಿದೆ ಅವಲ್ಲಿ ಪುಟ್ ಮಾಡಿಸಿರೋ ಅಕ್ಕಿಗಳು, ಯಾಕಂದರೆ ಒರಿಜಿನಲ್ HMTಗಳನ್ನ ಕಮ್ಮಿ ಬೆಲೆ ಕೊಡೋಕ್ಕಾಗಲ್ಲ. ಇದೊಂದು ಟಾಪ್ ಕ್ಲಾಸು ಬಂದಾಜ್ ಜೊತೆ. ಈ ಜೊತೆಯಲ್ಲಿ ಪಟ್ಟ ಪರ್ಫಾರ್ಮೆನ್ಸು ನೀವೊಂದು 5ನೇ ಕಲ್ಲಿ 6ನೇ ಕಲ್ಲಿ ಹಿಂಗೆ ಬಿಡ್ಕೊಂಬಂದರೆ ಸಾಕು. ಪಟ್ಟಗಳೊಂದು 7ನೇ ಕಲ್ಲಿ 8ನೇ ಕಲ್ಲಿಗೆಲ್ಲ ಕಮ್ಮಿ ಅಂದ್ರೂ 6-7 ಗಂಟೆ ಮೇಲೆ ಬರುತ್ತೆ. ಗಟ್ಟಿ ಬಾಜಿ ಹತ್ತಿ ದಿನದಿಂದನೇ ಹಕ್ಕಿಗಳು ಟೈಮಿಂಗು ಜಾಸ್ತಿ ಮಾಡ್ಕೊಂಡು ಹೋಗುತ್ತೆ. ಮೇಯ್ನ್ ನೀವು ದಸ್ತಾ ತನಕ ಕಾಯಬೇಕು. ಹಕ್ಕಿಗಳು ಒಳ್ಳೆ ಲಾಂಗ್ ಟೈಮ್ ಪರ್ಫಾರ್ಮೆನ್ಸು ಡಬಲ್ ಡಿಜಿಟ್ ಹಕ್ಕಿಗಳು ನೋಡಬೇಕು ಅಂದರೆ ದಸ್ತಾ ತನಕ ಕಾಯಬೇಕು. ದಸ್ತಾ ಆದಮೇಲೆ ಪ್ರತಿ ವರ್ಷವೂ ಟೈಮಿಂಗು ರೈಸ್ ಮಾಡ್ಕೊಂಬರುತ್ತೆ. ಗಾಳಿ ಇದ್ದಂಗೆ ಹಕ್ಕಿಗಳು ದೂರಪರ ತುಂಬ ಚೆನ್ನಾಗಿ ಹೋಗಿ ಬರುತ್ತೆ. ಬಿಸಿಲಿದ್ದಂಗೆ ಹಕ್ಕಿ ಮನೆ ಸುತ್ತಾನೇ ಆರುತ್ತೆ. ಬಾಜಿ ಲೆಕ್ಕಾಚಾರಕ್ಕೆ ಬಂದರೆ ಒಂದು ಸತಿ ಛತ್ರಿ ಮೇಲೆ ಬಂದು ಬಾಜಿ ಮಾಡೋಕ್ಕೆ ನಿಂತ್ಕೊಂಡ್ರೆ 6ರಿಂದ 8 ರಾಕೆಟ್ ಬಾಜಿ ಮಾಡುತ್ತೆ. ಒಂದೊಂದು ಬಾಜಿಗೂ 10-15 ಅಡಿ ಮೇಲಾಗ್ಬಿಡುತ್ತೆ. ಪಲ್ಲ ಬಂದ್ಬಿಟ್ಟು 30 ನಿಮಿಷ 35 ನಿಮಿಷ ಹಿಂಗೆ ಹೋಗುತ್ತೆ. ಟಾಪ್ ಕ್ವಾಲಿಟಿಯಲ್ಲಿ ಕೊಡ್ತಾಯಿದ್ದೀನಿ. ಬಂದಾಜ್ ಜೊತೆ ಕೊಡ್ತಾಯಿದ್ದೀನಿ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಬಂದಾಜ್ ಜೊತೆನ 8,000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಈ ಜೊತೆ ಬ್ಯಾಚ್ಗಳು ಮಾಡಿಸಿದಾಗ ಅವಾಗ ನಮ್ಮ ಹತ್ರ ರಿಂಗ್ ಇರಲಿಲ್ಲ. ಅದಕ್ಕೋಸ್ಕರ ಈ ಅಕ್ಕಿಗಳಲ್ಲಿ ರಿಂಗ್ ಇರಲ್ಲ. 2 ಅಕ್ಕಿಯಲ್ಲೂ ರಿಂಗ್ ಇಲ್ಲ. ಯಾಕಂದರೆ ಆ ಬ್ಯಾಚು ಮಾಡಿಸೋ ಟೈಮಲ್ಲಿ ರಿಂಗ್ಗಳೆಲ್ಲ ಖಾಲಿಯಾಗಿತ್ತು. ಅದರಿಂದ ಈ ಅಕ್ಕಿಗಳಿಗೆ ರಿಂಗ್ ಇಲ್ಲ. ಕ್ವಾಲಿಟೀಸು ಕಂಡೀಷನ್ನು ಇವೆಲ್ಲ ತುಂಬ ಟಾಪ್ ಆಗಿರುತ್ತೆ. 2 ಅಕ್ಕಿನೂ ನೋಡ್ಬೋದು. ಗಿಡ್ಡಿ ಕಾಲಿರುತ್ತೆ, ಅಗ್ಲ ಇದೆ, ಗಿಡ್ಡಿ ಕಾಲಿರುತ್ತೆ. ಕಣ್ಣಲ್ ಕ್ವಾಲಿಟೀಸ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ಸ್ಟ್ಯಾಂಡಿಂಗ್ ಸ್ಟೈಲು ಇವೆಲ್ಲ ನೋಡ್ಕೊಬೋದು. ತುಂಬ ಟಾಪ್ ಆಗಿರುತ್ತೆ. HMT ರೇಗ್ದರಲ್ಲಿ ಬಂದಾಜ್ ಜೊತೆ. ಫ್ರೆಂಡ್ಸ್, ಇವಾಗ ಇಂಜಿಷ್ಟು HMT ರೇಗ್ದರಲ್ಲಿ ಗಂಟು ತೋರಿಸ್ದೆ. ಚಿಡಿ ಬಾಲ, ಸಿಂಗಲ್ ಟೈಲು, ಬಿಳೆ ದಬ್ಬೆನೂ ನೋಡ್ಬೋದು. ಚೆನ್ನಾಗಿರುತ್ತೆ. ಶುಭ್ ತಿರಿ, ಉದ್ದಾ ತಿರಿ, ತಿರಿಯೆಲ್ಲ ಹೊಡೆದಿದ್ದೀವಿ ಬ್ರೀಡಿಂಗ್ ಪರ್ಪಸ್. ಹಕ್ಕಿ ಮೈ ಮೇಲೆ ರೇಕ್ ಇವೆಲ್ಲ ನೋಡ್ಬೋದು. ತುಂಬ ಚೆನ್ನಾಗಿ ಬಂದಿರುತ್ತೆ. 2 ಸೈಡು ತಿರಿ ಹೊಡೆದಿದ್ದೀವಿ. ಒಳ್ಳೆ ಲಾಂಗ್ ಟೈಮ್ ಪರ್ಫಾರ್ಮೆನ್ಸ್ ಇದೆ. ದಸ್ತಾ ತನಕ ವೆಯ್ಟ್ ಮಾಡಬೇಕು. ಲೆಂತ್ ವೈಸು ನೋಡ್ಬೋದು. ಚಡಿಯಾಗಿರುತ್ತೆ. ಅಗ್ಲ ಎದೆ ಇರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಸಖತ್ ಹರಡ್ಕೊಂಡಿರುತ್ತೆ. ಅದಾಗಿದ ತಕ್ಷಣ ಕ್ರ್ಯಾಕ್ಸು ಹೊಡ್ತಲು ಕಣ್ಣು ಪೂರ್ತಿ ತುಂಬ್ಕೊಂಡಿರುತ್ತೆ. ಔಟರ್ ರಿಂಗ್ ಬ್ಲ್ಯಾಕು ನೋಡ್ಬೋದು. ಡಾರ್ಕ್ ಆಗಿರುತ್ತೆ. ಶುದ್ಧ ಕಣ್ಣಲ್ಲಿರುತ್ತೆ. ಅನಾರಿ ಅನ್ನೋದು ತುಂಬ ಕಮ್ಮಿ ಇರುತ್ತೆ. ಅಲ್ಲಿ ಇಲ್ಲಿ ಹರಡ್ಕೊಂಡಿರುತ್ತೆ. ಇದು ಮತ್ತು ಸಿಲ್ವರ್ ಶೇಡ್ ಕಣ್ಣಲ್ಲಿರುತ್ತೆ. ಬಿಳೆ ಕಣ್ಣು ಅಲ್ಲ, ಹಾಲು ಕಣ್ಣು ಅಲ್ಲ, ಸಿಲ್ವರ್ ಶೇಡ್ ಕಣ್ಣಲ್ಲಿರುತ್ತೆ. ಇನ್ನೂ ವಯಸ್ಸಾಗ್ತಿರಗೇ ಕಣ್ಣಲ್ಲಿ ಕ್ವಾಲಿಟೀಸು ತುಂಬ ಚೇಂಜಸ್ ಬರುತ್ತೆ. ಟಾಪ್ ಕ್ವಾಲಿಟಿಗೆ ಟರ್ನ್ ಆಗುತ್ತೆ. ವೈಬ್ರೇಷನ್, ರೊಟೇಷನ್ ಇವೆಲ್ಲ ನೋಡ್ಬೋದು. ಕಣ್ಣಲ್ಲಿ ಹಿಂಗೆ ಕ್ವಾಲಿಟೀಸು ಸಖತ್ ಮಾಡ್ತಾಯಿರುತ್ತೆ. ಪ್ಲಸ್ ಕಣ್ಣ ನೋಡ್ಬೋದು ಹೆಂಗೆ ಅಗ್ಲ ಎತ್ತಿಟ್ಕೊಂಡಿರುತ್ತೆ ಅಂತ. ಇದು HMT ರೇಗ್ದರಲ್ಲಿ ಗಂಡು. ಫ್ರೆಂಡ್ಸ್, ಇದು HMT ರೇಗ್ದರಲ್ಲಿ ಹೆಣ್ಣು. ಚಡಿ ಬಾಲ ಇರುತ್ತೆ, ಯೂಶೆ ಬಾಲ ಇರುತ್ತೆ. ಶುಪ್ತಿರಿ, ಉದ್ದಾ ತಿರಿ, ಲಾಲ್ ಕಟ್ಟು ನೋಡ್ಬೋದು. ಚೆನ್ನಾಗಿರುತ್ತೆ. ವೈಬ್ರೇಷನ್ನು ಗಂಡಕ್ಕಿಂತ ಹೆಣ್ಣಲ್ಲಿ ವೈಬ್ರೇಷನ್ನು ಜಾಸ್ತಿ ಇರುತ್ತೆ. ಇಲ್ಲಿ ನೋಡ್ಬೋದು ವೈಬ್ರೇಷನಿಗೆ ಸಿಕ್ಕಾಪಟ್ಟೆ ಮಾಡ್ತಾಯಿರುತ್ತೆ. ಕೆಂಪು ಛಾಯನು ನೋಡ್ಬೋದು. ಚೆನ್ನಾಗಿದೆ. ರೇಕ್ಗಳು ನೋಡ್ಬೋದು. 2 ಸೈಡು ರೇಕ್ಗಳು ಚೆನ್ನಾಗಿದೆ. ತಿರಿಯೆಲ್ಲ ಹೊಡೆದಿದ್ದೀವಿ ಬ್ರೀಡಿಂಗ್ ಪರ್ಪಸ್. ಅಕ್ಕಿ ಲೆಂತ್ ವೈಸು ಗಂಡು ಉದ್ದ ಇರೋದಕ್ಕೆ ಹೆಣ್ಣು ಸ್ವಲ್ಪ ಮೀಡಿಯಮ್ ಲೆಂತ್ ಹಾಕಿರೋದು. ಅಗ್ಲ ಎದೆ ಮೇಂಟೈನ್ ಮಾಡಿದ್ದೀವಿ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಗಂಡು ಹೆಣ್ಣು ಎರಡೂ ನೋಡ್ಬೋದು. ಸಖತ್ ಅಗ್ಲ ಕಣ್ಣಿರುತ್ತೆ. ಕಣ್ಣಿನ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಗಂಡು ಬಂದುಬಿಟ್ಟು ಜಾತಿ ಮಾಡ್ಕೊಳ್ಳೋ ಕಣ್ಣಿಗಿಂತ ಹಾರಿಸ್ಕೊಳ್ಳೋ ಕಣ್ಣು ಜಾಸ್ತಿ ಇತ್ತು. ಹೆಣ್ಣಲ್ಲಿ ಫುಲ್ಲು ಜಾತಿ ಮಾಡ್ಕೊಳ್ಳೋ ಕಣ್ಣಿರುತ್ತೆ. ಹಿಂಗೆ ಮ್ಯಾಚ್ ಮಾಡಿದ್ದೀವಿ. ಕ್ರ್ಯಾಕ್ಸು ಒಡಕ್ಲೆಲ್ಲ ನೋಡ್ಬೋದು. ಕಣ್ಣು ಪೂರ್ತಿ ತುಂಬ್ಕೊಂಡಿರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಕೊಳ್ಳಿ. ಫುಲ್ ಡಾರ್ಕ್ ಆಗಿರುತ್ತೆ. ಅಗ್ಲ ಇರುತ್ತೆ. ಎದ್ದಿ ಕಾಣುತ್ತೆ. ಔಟರ್ ರಿಂಗ್ ಬ್ಲ್ಯಾಕ್ ನೋಡ್ಬೋದು. ಡಾರ್ಕ್ ಆಗಿರುತ್ತೆ. ವೈಬ್ರೇಷನ್, ರೊಟೇಷನ್ ಎಲ್ಲ ಸಖತ್ತಾಗಿ ಮಾಡುತ್ತೆ. ಒಂದು ಹೆವಿ ಕ್ವಾಲಿಟಿ ಜಾತಿ ಮಾಡ್ಕೊಳ್ಳೋ ಕಣ್ಣಲ್ಲಿ ಹೆಣ್ಣಿನ ಕಣ್ಣಿರುತ್ತೆ. ಗಂಡು ಪಟ್ಟಾಗಲಿ ಹೆಣ್ಣು ಪಟ್ಟಾಗಲಿ ಎರಡನ್ನೂ ಒಳ್ಳೆ ಲಾಂಗ್ ಟೈಮ್ ಬಿಡ್ಕೊಬೋದು ಈ ಲೈನಲ್ಲಿ.